ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು. ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಇನ್ನು ನಾವೇನು ಮಾಡ್ತೀವಿ ಅಂತಂದರೆ, ಪಾಸಿಟಿವ್ ಎನರ್ಜಿನ ಎಳ್ಕೋಬೇಕು ಅಂತೀವಿ. ಆದರೆ ನಾವು ಕೂಡ ಪಾಸಿಟಿವ್ ಎನರ್ಜಿನ ಹೊರಗಡೆ ಚೆಲ್ಲಬೇಕಲ್ವಾ. ಅಂದರೆ ಹೊರಗಡೆ ನಮ್ಮಿಂದನೂ ಕೂಡ ಪಾಸಿಟಿವ್ ಎನರ್ಜಿ ಬೇರೆಯವ್ರಿಗೆ ಬರಬೇಕಲ್ವಾ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಏನು ಮಾಡಬೇಕು ಅಂತಂದರೆ, ಸುಗಂಧ ದ್ರವ್ಯ, ಪರ್ಫ್ಯೂಮ್, ಸೆಂಟ್, ಕೆಮಿಕಲ್ಸ್ ಸೆಂಟ್ ಅಲ್ಲ. ನೀವೇನು ಮಾಡಬೇಕು ಅಂದರೆ ಧನವಶೀಕರಣ ಆಗಬೇಕು ಅಂತಂದರೆ ನೀವು ಸೆಂಟು ಮತ್ತು ಪರ್ಫ್ಯೂಮನ್ನು ಹಾಕ್ಕೊಳ್ಬೇಕು. ಏನು ಹೇಳಿ, ಸೆಂಟು ಮತ್ತು ಪರ್ಫ್ಯೂಮನ್ನು ಹಾಕಿಕೊಳ್ಳಲೇಬೇಕು. ಮೊದಲ ಕೆಮಿಕಲ್ ಅಲ್ಲ, ನ್ಯಾಚುರಲ್. ಯಾವುದು? ಮಲ್ಲಿಗೆ ಹೂವಿನ ಎಣ್ಣೆ, ಸುಗಂಧರಾಜದ ಹೂವಿನ ಎಣ್ಣೆ, ರೋಸ್ ಹೂವಿನ ಎಣ್ಣೆ, ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಎಣ್ಣೆ. ಇಂಥದ್ದನ್ನೇ ಒರಿಜಿನಲ್, ಕಾಸ್ಟ್ಲಿ ಆಗುತ್ತೆ ಪರವಾಗಿಲ್ಲ, ಒಂದೇ ಒಂದು ಹನಿ ಹಾಕ್ಕೊಳ್ಳಿ. ನಾನೇನು ಹೇಳಿದೆ, 1 ಹನಿ ತುಪ್ಪ ದೇಹವನ್ನು ಯಾವ ರೀತಿ ಸಣ್ಣ ಮಾಡುತ್ತೋ ಅದೇ ರೀತಿ ಒಂದೇ ಒಂದು ಹನಿ ಸುಗಂಧ ದ್ರವ್ಯ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ, ಗೊತ್ತೈತಲ್ಲ. ಹಾಗಾಗಿ ಈ ಸುಗಂಧ ದ್ರವ್ಯವನ್ನು ನೀವು ಹಾಕ್ತು ಅಂತಂದರೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಗಂಧದ ಕಡ್ಡಿ ಎತ್ಕೊಂಡು ಏನಕ್ಕೆ ಪೂಜೆ ಮಾಡೋದು ಹೇಳಿ, ಘಮ್ ಅಂತ ಅನ್ನಲಿ ಅಂತ. ಅದರಿಂದ ಏನು ದೇವ್ರ ಕೈನ ಆಗಬೇಕಾಗಲ್ಲ. ಆ ದೇವ್ರು ನಾವು ಅಲಂಕಾರ ಮಾಡ್ತೀವಿ, ಆ ಮೂರ್ತಿಗೆ ನಾವು ಸುಗಂಧ ದ್ರವ್ಯ ಹಾಕಿದಾಗ, ಅಂದರೆ ಸುಗಂಧ ಸೆಂಟಿಂಗ್ ಹೊಡೆಯೋಕ್ಕಾಗುತ್ತೆ ಸಿಸ್ ಅಂತ. ಹಿಂದಿನ ಕಾಲದಲ್ಲಿ ಅದೆಲ್ಲ ಈಗ ಸ್ಪ್ರೇ ಬಂದಿದೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಗಂಧದ ಕಡ್ಡಿ ತೊಗೊಂಡು ಗಮ್ ಅಂತಾರಲಿ, ಪಾಸಿಟಿವ್ ಎನರ್ಜಿ ಅದರಿಂದ ಆ ಒಂದು ವಿಗ್ರಹದಿಂದ ಹೊರಹೊಮ್ಮಲಿ. ಹಿಂದಿನ ಕಾಲದಲ್ಲಿ ರಾಜರು ಹಾಕೋತಾ ಇದ್ರು ಪರ್ಫ್ಯೂಮನ್ನು, ಸೆಂಟನ್ನು, ಎಣ್ಣೆನ. ಅಂದರೆ ಪರ್ಫ್ಯೂಮ್ ಅಂತಂದರೆ ಎಣ್ಣೆ, ಸುಗಂಧ ದ್ರವ್ಯ, ಅದನ್ನು ಹಾಕೋತಾ ಇದ್ರು, ಗೊತ್ತಲ್ಲ. ಅದೇ ರೀತಿ ರಾಜ ಏನು ಮಾಡ್ತಾನೋ, ದೇವರು ಕೂಡ ನಮಗೆ ರಾಜರೇ ಅಲ್ವ. ರಾಜನಿಗಿಂತನೂ ಕೂಡ ತುಂಬ ಅಂದರೆ ಪ್ರಪಂಚನೇ ಆತ. ಅಂದರೆ ದಟ್ ಇಸ್ ಅ ಪ್ರೊಸೀಜರ್. ದೇವರಿಂದನೇ ರಾಜರು ನಾನು ದೇವ್ರ ಥರ ಇರಬೇಕು, ದೇವ್ರಿಗೆ ಏನೆಲ್ಲ ಮಾಡ್ತಾರೆ, ಸುಗಂಧ ದ್ರವ್ಯ ಹಾಕ್ತಾರೆ, ನಾವು ಹಾಕ್ಕೋಬೇಕು, ಇದೆಲ್ಲ ಮಾಡಿಕೊಂಡ್ರು. ಅದೇ ರೀತಿ ಪರ್ಫ್ಯೂಮ್ ಅಂತಂದರೆ ಸುಗಂಧ ದ್ರವ್ಯವನ್ನು ನಾವು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ನೆಗೆಟಿವ್ ಎನರ್ಜಿ ಅಪ್ಪಿತಪ್ಪಿಯೂ ಬರೋದಿಲ್ಲ. ಅದಕ್ಕೆ ಮಲ್ಲಿಗೆ ಹೂವಿನ ಎಣ್ಣೆನ ಇದನ್ನು ಹಾಕೊಳ್ಳೋದ್ರಿಂದ ಧನವಶೀಕರಣ. ಮತ್ತು ಸುತ್ತಲಿರೋಂಥವ್ರು ನಿಮ್ಮ ಹತ್ರ 1 ನಿಮಿಷ ಮಾತಾಡಿ ಮುಗಿಸೋವಂಥವ್ರು ಇನ್ನೂ 2-3 ನಿಮಿಷ ನಿಂತ್ಕೊಂಡು ಮಾತಾಡ್ತಾರೆ. ಆಹಾ ಎಷ್ಟು ಗಮ್ಮಂತ ಇದೆ ಅಂತ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ಮೇಲೆ ಗೌರವ ಬರುತ್ತೆ, ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಸುಗಂಧ ದ್ರವ್ಯವನ್ನು ನೀವು ಹಾಕಿಕೊಂಡು ಹೋಗಿ, ಗೊತ್ತಲ್ಲ. ಇದು ಪಾಸಿಟಿವ್ ಎನರ್ಜಿ ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಹಣವಶ ಮತ್ತು ಜನವಶೀಕರಣ ಆಗುತ್ತೆ, ನಿಮಗೆ ಪಾಸಿಟಿವ್ ಎನರ್ಜಿನೂ ಕೂಡ ಬರುತ್ತೆ. ನಿಮಗೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ಮೂಗಿಗೆ ಒಳ್ಳೆ ಸುವಾಸನೆಯನ್ನು
ಕೊಡುತ್ತೆ ಅಲ್ಲ. ಇದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಕಡಿಮೆ ರಕ್ತದೊತ್ತಡ, ಕಡಿಮೆ ಅಂದರೆ ಲೋ ಬಿ ಪಿ. ಹೈ ಬಿ ಪಿ ಇದ್ದರೂ ಪರವಾಗಿಲ್ಲ, ಲೋ ಬಿ ಪಿ ಇರಬಾರ್ದು ಅಂತ ಹೇಳ್ತಾರೆ. ಈ ಲೋ ಬಿ ಪಿ ಹೇಗೆ ಬರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಡೇಂಜರ್ ಆಗುತ್ತೆ. ಒಬ್ಬರು ಇದೇ ಥರ ಹೇಳ್ತಾಯಿದ್ರು, ಬಿ ಪಿ ಇದೆಯಾ ಅಂತ. ಹೌದು, ಬಿ ಪಿ ಇದೆ. ಅದಕ್ಕೆ ಹೇಗೆ ಕಡಿಮೆ, ಅದು ಲೋ ಬಿ ಪಿ. ಹೈ ಬಿ ಪಿ ಇದ್ರೂ ಪರವಾಗಿಲ್ಲ, ಲೋ ಬಿ ಪಿ ಇರಬಾರ್ದು. ಈ ಲೋ ಬಿ ಪಿ ಏನಕ್ಕೆ ಬರುತ್ತೆ ಗೊತ್ತಾ, ಆ್ಯಕ್ಚುಲಿ ಸಹಿಸ್ಕೊಂಡು ಅಂದರೆ ಹೇಳೋಕ್ಕಾಗದೇ ಇರೋಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಸಹಿಸ್ಕೊಂಡು ಒದ್ದಾಡುವಂಥ ಒಂದು ವಿಚಾರ. ಅಂದರೆ ಹೇಗೆ ಅಂತಂದರೆ, ಈಗೇನೋ ಒಂದು ಮಾತು ಮಕ್ಕಳೇನೋ ತಪ್ಪು ಮಾಡುತ್ತೆ, ಸುಮ್ಮನೆ ಹೆಂಡ್ತಿ ಏನೋ ತಪ್ಪು ಮಾಡುತ್ತೆ, ಗಂಡ ಏನೋ ತಪ್ಪು ಮಾಡುತ್ತೆ, ಸುಮ್ಮನೆ ಇದ್ದು ಬಿಡೋದು. ಮನಸ್ಸಲ್ಲಿ ಕುದೀತಾ ಇರ್ತದೆ, ಯಾಕೆ ಈ ಥರ ಮಾಡಿದೆ, ತಪ್ಪಲ್ವ ಅಂತ ಹೇಳ್ಬಿಡ್ಬೇಕು. ಅವಾಗ ಬೈಯೋದು ಏನೋ ಒಂದು ಆಗುತ್ತೆ. ನೀವು ಒಳಗಡೆ ಇಟ್ಕೊಂಡ್ರೆ ಅದು ಲೋ ಬಿ ಪಿ ಆಗುತ್ತೆ, ಗೊತ್ತಲ್ಲ. ನೀವು ಅತ್ಯಂತ ಸಹಿಸ್ಕೊಂಡು ಹೋದರೂ ಕೂಡ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಬಿಡು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಕು, ಕೇರ್ಲೆಸ್ ಮಾಡಬೇಕು. 1 ಕೋಟಿ ಲಾಸ್ ಆದರೂ ಬಿಡು, ಮತ್ತೆ ಸಂಪಾದನೆ ಮಾಡೋಣ ಅನ್ನೋಂಗಿರಬೇಕು. ಕೋಟಿ ಲಾಸ್ ಆಯಿತು ಅಂದ್ಬಿಟ್ಟು ಭಾಳಷ್ಟು ಜನ ಸಾಲ ಮಾಡಿ ವ್ಯವಹಾರಕ್ಕೆ ಸಿಕ್ಕಾಕೊಂಡು ನೋಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಲೋ ಬಿ ಪಿ ಆಗಿ ಬ್ರೈನ್ ಸ್ಟ್ರೋಕ್ ಆಗಿದೆ, ಮತ್ತು ಲೋ ಬಿ ಪಿ ಆಗಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳಾಗಿದ್ದಾವೆ. ಯಾವಾಗ ಗೊತ್ತಾ ಮನುಷ್ಯ ಸಿಕ್ಕಾಕೊಳ್ಳೋದು, ತುಂಬ ಒಂದು ಒಳ್ಳೆ ಮಟ್ಟದಲ್ಲಿರ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಯಾವ ಸಡನ್ನಾಗಿ ಅವ್ನಿಗೇನು ದಡ್ಡ ಆಗಿರ್ತಾನೆ, ಇದಕ್ಕಿದಂಗೆ ಕೋಟ್ಯಾಧೀಶ್ವರ ಆಗಿಬಿಡ್ತಾನೆ. ಆಮೇಲೆ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಮತ್ತೆ ಆರ್ಡಿನರಿ ಪೊಸಿಷನ್ಗೆ ಬಂದುಬಿಡ್ತಾನೆ. ಆವಾಗ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟು ಅವನು ಏನಾಗ್ಬಿಡ್ತಾನೆ, ಯೋಚನೆ ಮಾಡಿ ಚಿಂತೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವೇನು ಮಾಡಬೇಕು, ಮೇಯ್ನಾಗಿದೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ಗೊತ್ತಲ್ಲ. ಹಾಗಾಗಿ ಧೈರ್ಯ ಆಗಿರಬೇಕು. ಯಾವುದು ಫಸ್ಟ್ ಆಫ್ ಆಲ್ ಸಾಲ ಮಾಡಬಾರ್ದು, ಗೊತ್ತಲ್ಲ. ಇವಾಗ ನಿಮ್ಮ ಹತ್ರ ಇಲ್ವಾ, ನೀವು ಹಂಗೆ ಹಸ್ಕೊಂಡು ಮಲ್ಕೋಬೋದು. ಅಕಸ್ಮಾತ್ ನೀವು ಸಾಲ ಮಾಡಿಬಿಟ್ಟಿತ್ತು ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಳ್ಳಿ, ನೀವು ಸಾಲ ಮಾಡಿಬಿಟ್ಟಿರ್ತೀರ, ನಿಮ್ಗೆ ಐತೋ ಇಲ್ವೋ, ಬೇರೆಯವ್ರದಾರ ಕಿತ್ಬಿಟ್ಟಾರು ನೀವು ದುಡ್ಡು ಕೊಡಬೇಕು. ನೀವು ಆ ರೀತಿ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಸಾಲ ಮತ್ತು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸಾಕಷ್ಟು ಅದ್ರ ಬಗ್ಗೆ ನಾನು ಹೇಳ್ತಾ ಹೋಯ್ತು ಅಂತಂದರೆ ಕ್ಲಾಸೇ ಇದೆ, ಅದನ್ನು ಮಾಡ್ಕೊಳ್ಳಿ. ಅದು ಆನ್ಲೈನ್ ಕ್ಲಾಸಸ್ಸು. ಈ ಕಡಿಮೆ ರಕ್ತದೊತ್ತಡ ನಾವು ಆಗಬೇಕು, ಕಂಟ್ರೋಲಿಗೆ ಬರಬೇಕು ಅಂದರೆ ಜ್ಞಾನ ಮುದ್ರ ಮಾಡಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು, ಮಧ್ಯದ ಬೆರಳು ಉಂಗುರ ಬೇಕು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಿ. ಇದನ್ನು ಎಷ್ಟು ನಿಮಿಷ ಮಾಡಬೇಕು, 15 ನಿಮಿಷ ಮಾಡಿ, ಪ್ರತಿನಿತ್ಯ 15 ನಿಮಿಷ ಮಾಡಿ. ಕಡಿಮೆ ರಕ್ತದೊತ್ತಡ ನಿಮಗೆ ಸ್ವಲ್ಪ ಏಜ್ ಆಗಿತ್ತು ಅಂದರೆ ಆಫ್ಟರ್ 30 ಮಿನಿಟ್ಸ್ ಮಾಡಿ. ಬೆಳಗ್ಗೆ 1 ಟೈಮ್ ಮಾಡಿದ್ರೆ ಸಾಕು. ಟೈಮ್ ಇತ್ತ ನೀವು ಯಾವ ಟೈಮಲ್ಲೂ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಮಿನಿಮಮ್ ನಿಮಗೆ ಕಡಿಮೆ ಲೋ ಬಿ ಪಿ ನಾರ್ಮಲ್ಗೆ ಬರಬೇಕು ಅಂದರೆ 20 ನಿಮಿಷ ಮಾಡಿ. 60 ವರ್ಷ ದಾಟಿರೋವಂಥವ್ರು 30 ನಿಮಿಷಗಳ ಕಾಲ ಮಾಡಿ. ನೋಡಿ ಹೆಂಗೆ ನಾರ್ಮಲ್ಗೆ ಬರುತ್ತೆ. ನೀವು ಯಾವ ಮಾತನ್ನ ತೊಗೊಳ್ಳೋಂಥ ಅವಶ್ಯಕತೆಯೇ ಇರಲ್ಲ, ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ. ನಾಳೆ ಅಕ್ಷಯ ಅಮಾವಾಸ್ಯೆ.
ಈ ಒಂದು ಅಕ್ಷಯ ಅಮಾವಾಸ್ಯೆ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಶತ್ರು ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳುವಂತೆ ಆಗುತ್ತೆ. ಗೊತ್ತಲ್ಲ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಏನಿಲ್ಲ, ನಾಳೆ ಅಕ್ಷಯ ಅಮಾವಾಸ್ಯೆ ಇರೋದ್ರಿಂದ ಭಾಳಷ್ಟು ಜನ ತೊಂದರೆ ಕೊಟ್ಟಿರ್ತಾರೆ, ಅಥವಾ ತೊಂದರೆ ಕೊಡ್ತಾ ಇರ್ತಾರೆ, ಅಥವಾ ತೊಂದರೆ ಕೊಡೋಂಗಿರ್ತಾರೆ. ಶತ್ರುಗಳಲ್ಲಿ ಎರಡು ವಿಧ, ಒಂದು ಶತ್ರು, ಇನ್ನೊಂದು ಹಿತಶತ್ರು. ಜೊತೆಲೇ ಇರ್ತಾನೆ, ನಮಗೆ ತೊಂದರೆ ಮಾಡ್ತಾ ಇರ್ತಾನೆ. ಹೌದಲ್ಲ? ಇನ್ನೊಂದು ಶತ್ರು ಆಂತರಿಕ ಶತ್ರು, ನಮಗೆ ಶತ್ರು, ನಾವೇ ಶತ್ರು ಆಗಿರ್ತೀವಿ. ನಾವು ಸೋಮಾರಿತನ ಇರುತ್ತೆ, ಕೇರ್ಲೆಸ್ ಮಾಡಿರ್ತೀವಿ, ಮತ್ತು ಮಾಡಲ್ಲ, ಪೋಸ್ಟ್ಪೋನ್ ಮಾಡಿಬಿಟ್ಟಿರ್ತೀವಿ ಕೆಲಸಗಳನ್ನ, ಮತ್ತು ಸರಿಯಾಗಿ ಪ್ಲ್ಯಾನ್ ಮಾಡಿರಲ್ಲ. ಆವಾಗ ನಮಗೆ ತೊಂದರೆ ಆಗುತ್ತೆ. ಯಾರು ಶತ್ರುಗಳು ಬೇಕು ನಮಗೆ. ಈ ರೀತಿ ಆಂತರಿಕ ಶತ್ರು, ಬಾಹ್ಯ ಶತ್ರು, ಮತ್ತು ಹಿತಶತ್ರು, ಮತ್ತು ನೇರ ಇರುವಂಥ ಶತ್ರು, ಎಲ್ಲ ರೀತಿಯಾದಂಥ ಒಂದು ಶತ್ರುಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಈ ಒಂದು ತಂತ್ರದಲ್ಲಿ. ಏನಿಲ್ಲ, ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಬಿಳಿ ಕಾಗದವನ್ನು ತೆಗೆದುಕೊಂಡು ಕುಂಕುಮಕ್ಕೆ ನೀರು ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಸವರಬೇಕು. ಏನು ಮಾಡಬೇಕು? ಸಂಪೂರ್ಣವಾಗಿ ಸವರಬೇಕು. ಸವರಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ, ಅದರ ಮೇಲೆ ಸ್ವಲ್ಪ ಒಣಗಿಸಾದ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೀರಿ. ಗೊತ್ತಲ್ಲ? ಇಲ್ಲ ನಿಮಗೆ ನೀವೇ ಶತ್ರು ಅಂತಂದರೆ ಯಾವ ಹೆಸರು ಬರೀಬೇಡಿ. ನೀವು ಆ ತಂತ್ರ ಮಾಡಿ ನಿಮ್ಮ ಕೆಲಸ ಆಗುತ್ತೆ. ಸಂಪೂರ್ಣವಾಗಿ ಅದಕ್ಕೆ ಬಳಿದು ಏನು ಬಳಿಬೇಕು? ಕುಂಕುಮವನ್ನು ಬಳಿದು ಒಣಗಿಸಿ ನಿಮ್ಮ ಶತ್ರುವಿನ ಹೆಸರನ್ನ ಬರೀಬೇಕು. ಅದರ ಒಳಗಡೆ ಏನು ಹಾಕಬೇಕು ಅಂತಂದರೆ, ವಿಶೇಷವಾಗಿ ಒಣಮೆಣಸು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ, ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10-15 ಬಾರಿ ಸಂಕಲ್ಪವನ್ನು ಮಾಡಿ, ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ, ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ವಿಶೇಷವಾದಂಥ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ ಒಂದು ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ, ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ, ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ, ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು. ಪೂಜೆ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ 10-15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು. ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಬೇಕು, ಮತ್ತು ಬೆಳ್ಳುಳ್ಳಿಯನ್ನು ಅದು ಸಿಪ್ಪೆಯನ್ನು ತೆಗೆದು ಹಂಗೆ ಹಾಕಬೇಡಿ, ಸಿಪ್ಪೆಯನ್ನು ಒಳಗಡೆ ಹಾಕಿ, ಮತ್ತು ಕಾಳುಮೆಣಸು ಅದನ್ನು ಹಾಕಿ, ಸ್ವಲ್ಪ ಅರಿಶಿಣವನ್ನು ಹಾಕಿ ಎಲ್ಲವನ್ನು ಬೆರೆಸಿ ಆ ಒಂದು ಏನಿರುತ್ತೆ ಇದನ್ನು ಮಡಿಸ್ಬೇಕು. ಪೇಪರನ್ನು ಮಡಿಸಿ ಅದಕ್ಕೆ ದಾರವನ್ನು ಕಟ್ಟಬೇಕು. ದಾರವನ್ನು ಕಟ್ಟಿ ನೀವು ಅದನ್ನು ಯಾವುದಾದ್ರೂ ಮರಕ್ಕೆ ತೆಗೆದುಕೊಂಡು ಹೋಗಿ ತಗಲಾಕಬೇಕು. ಅಂದರೆ ದಾರ ಕಟ್ಟಬೇಕು, ಮರದ ಕೊಂಬೆಗೋ ಏನಕ್ಕೋ. ಮತ್ತು ಒಂದು ಸೂಜಿ ತಗೊಂಡು ಅದಕ್ಕೆ ಚುಚ್ಚಿ, ಗೊತ್ತಲ್ಲ, ಸೂಜಿ ತಗೊಂಡು ಚುಚ್ಚಿಬಿಟ್ಟು ನೀವು ಖಂಡಿತವಾಗ್ಲೂ ಕೂಡ ಮನೆಗೆ ಬನ್ನಿ. ನೋಡಿ ಇದು ಅಕ್ಷಯ ಅಮಾವಾಸ್ಯೆಯ ದಿನವೇ ಮಾಡಬೇಕು. ಮಾಡ್ತು ಅಂತಂದರೆ ನೋಡಿ ಹೆಂಗೆ ನಿಮ್ಮ ಶತ್ರು ನಿಮ್ಮ ಒಂದು ಕ್ಷಮೆ ಕೇಳ್ತಾನೆ, ನಿಮ್ಮ ಒಂದು ಕಾಲಿಗೆ ಬಿದ್ದ ಕ್ಷಮೆ ಕೇಳ್ತಾನೆ ಅಂತಂದ್ರೆ ನಾನು ಹೇಳಲ್ಲ, ನೀವೇ ನೋಡಿ ಹೇಳ್ತೀರಿ. ಅದಲ್ಲ, ಅದು ವಿಶೇಷವಾಗಿ ಮಾಡಿ. ನೀವು ಅಕಸ್ಮಾತ್ ಸಕ್ಸಸ್ ಆಗಿಲ್ಲ ಅಂದರೆ ನೀವೇನೋ ತಪ್ಪು ಮಾಡಿದ್ದೀರಾ ಅಂತ ಒಂದಲ್ಲ 2 ಸರಿ ನೀವು ರಿವೈಂಡ್ ಮಾಡಿ ಈ ವಿಡಿಯೋವನ್ನು ನೋಡಿ. ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರ, ಗೊತ್ತಲ್ಲ. ಮತ್ತು ಯಾರ್ಯಾರು ನಿಮ್ಮ ಶತ್ರುಗಳು ನಿಮ್ಮ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಇದು ವಿಶೇಷವಾದ ಡಬಲ್ ತಂತ್ರವನ್ನು ಮಾಡಿ
ನಾನು ಸಂಕಲ್ಪವನ್ನು ಮಾಡ್ತೀನಿ ಹೆಸರನ್ನು ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ